ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಬರ್ಡೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ಅಂದರೆ ನಿಮಗೆ ಟೈಟಲ್ ಹಾಗೂ ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು, ಬಿಗ್ಗೆಸ್ಟ್ ಸರ್ಪ್ರೈಸ್ ಟ್ವಿಸ್ಟ್ ವ್ಲಾಗ್ನ ಮಾಡ್ತಾ ಇದ್ದೀನಲ್ಲ ಇವತ್ತು ನಾನು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ. ನಾನು ಬರ್ಡೇ ಏನೋ ಹಾಗೆ ತುಂಬಾ ದೊಡ್ಡ ಸೆಲೆಬ್ರೇಟ್ ಥರ ಸೆಲೆಬ್ರೇಟ್ ಏನೂ ಮಾಡಲ್ಲ. ಸಿಂಪಲಾಗಿ ಅಂದರೆ ಜಸ್ಟ್ ಹಸ್ಬೆಂಡ್ ನನ್ನ ಬರ್ಡೇ ಇದ್ದರೆ ಹಸ್ಬೆಂಡ್ ಗಿಫ್ಟ್ ಕೊಡೋರು, ಸರ್ಪ್ರೈಸ್ ಮಾಡೋರು. ಹಸ್ಬೆಂಡ್ ಬರ್ಡೇ ಇದ್ದರೆ ನಾವು ಸರ್ಪ್ರೈಸ್ ಮಾಡ್ತೀವಿ. ಅಂದರೆ ಬರ್ಡೇಗಂತ ಮಾತ್ರ ಸರ್ಪ್ರೈಸ್ ನಾವು ಮಾಡಲ್ಲ. ಈ ಥರ ನಾನೇನಾದರೂ ಫುಡ್ ಮಾಡಿ, ವೆರೈಟಿ ಏನಾದರೂ ಮಾಡಿ ಆ ಥರನೂ ಸರ್ಪ್ರೈಸ್ ಮಾಡ್ತೀನಿ. ಆನಂತರ ಹಸ್ಬೆಂಡ್ ನನಗೇನಾದರೂ ಈ ಥರ ತಂದು ಕೊಟ್ಟು ಏನಾದರೂ ಈ ಥರ ಸರ್ಪ್ರೈಸ್ ಅಂತ ಹೇಳ್ತಾರೆ ಒಮ್ಮೆ, ಆ ಥರ ಮಾಡ್ತೀವಿ. ಅದೊಂದು ಹ್ಯಾಪಿನೆಸ್ ಅಷ್ಟೇ ಲೈಫಲ್ಲಿ. ಅದೆಲ್ಲ ಇದ್ರೇ ನಮಗೆ ಖುಷಿಯಾಗಿ ಇರೋಕ್ಕೂ ಆಗೋದು. ಅಂದರೆ ಸರ್ಪ್ರೈಸ್ ಏನು ಇಲ್ಲ ಅಂದರೆ ಖುಷಿಯಾಗಿ ಇರೋಕ್ಕೆ ಆಗಲ್ಲ ಅಂತ ಹೇಳಿ ಅಲ್ಲ, ಅದೊಂದು ಲೈಫಿದೆ ಹ್ಯಾಪಿನೆಸ್ ಅಷ್ಟೇ. ಹಸ್ಬೆಂಡ್ ವೈಫಲ್ಲಿ ಇರುವಂಥ ಒಂದು ಹ್ಯಾಪಿನೆಸ್ ಅಷ್ಟೇ. ಸೊ ಹಾಗೆ ಏನು ಗೊತ್ತಾ, ನಾನು ನಿಮಗೆ ರೆಸಿಪಿ ಮಾಡ್ತಾ ನಿಮ್ಮ ಜೊತೆ ಮಾತನಾಡ್ತೀನಿ. ನಾನು ಬರ್ಡೇಗೇನು ವೆರೈಟಿಯಾಗಿ ಫುಡ್ ಮಾಡೋದು ಆ ಥರ ಏನು ಮಾಡಲ್ಲ. ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಡೈಲಿ ಅಥವಾ 2 ಡೇಸ್ಗೆ ಒಂದು ಸತಿ ನಾನು ರೆಸಿಪೀಸ್ ವೀಡಿಯೋನ ಹಾಕ್ತೀನಲ್ಲ. ಸೊ ನಾನು ನಿನ್ನೆ ಆಲ್ರೆಡಿ ಏನು ಹಾಕಿದ್ದೆ ಅಂತ ಹೇಳಿದರೆ, ಒಂದು ಸ್ವೀಟ್ ಸ್ನ್ಯಾಕ್ಸ್ ರೆಸಿಪಿನ ಹಾಕಿದೆಯಲ್ಲ. ಸೊ ಅದರಲ್ಲಿ ನಾನು ಲೆಫ್ಟ್ ಓವರ್ ಇದ್ದ ಮಿಕ್ಸಲ್ಲಿ ನಿಮ್ಮ ಹತ್ರ ಹೇಳಿದ್ದೆ ಆಲ್ರೆಡಿ, ನಾನು ಇನ್ನೊಂದು ರೆಸಿಪೀಸ್ನ ನಾನು ನಿಮಗೆ ನಾಳೆ ಶೂಟ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ. ಅದನ್ನೇ ಇವಾಗ ಮಾಡ್ತಾ ಇದ್ದೀನಿ. ಆನಂತರ ಏನು ಗೊತ್ತಾ, ನಾನು 1 ವೀಕ್ ಮುಂಚೆ ಯೂಟ್ಯೂಬಲ್ಲಿ ಇವಾಗ ಟ್ರೆಂಡಿಂಗಲ್ಲಿರುವಂತಹ ಆಲಿಯಾ ಭಟ್ ಫೇವ್ರೆಟ್ ಮಿಲ್ಕ್ ಕೇಕ್ ಇದೆಯಲ್ಲ, ಅದನ್ನು ಮಾಡ್ಕೋಬೇಕು ಅಂತ ರೆಸಿಪೀಸಲ್ಲಿ ಹಾಕ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ. ನಂತರ ಆಯಿತು ನನ್ನ ಬರ್ಡೇ ದಿವಸನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ನಾನು ಅದನ್ನು ಇವತ್ತು ಮಾಡ್ತಾ ಇದ್ದೀನಿ. ಆನಂತರ ಬೇರೆ ಫುಡ್ ಏನು ಮಾಡೋದು ಆ ಥರ ಏನು ಮಾಡಲಿಲ್ಲ. ಹಸ್ಬೆಂಡ್ ಹತ್ರ ಹೇಳಿದೆ, ಇವತ್ತು ನನ್ನ ಬರ್ಡೇ ಅಲ್ಲ, ಸೊ ಇವತ್ತು ನೀವು ಹೊರಗಿನಿಂದ ಏನಾದರೂ ಪಾರ್ಸಲ್ ತನ್ನಿ ಆ ಥರ ಹೇಳಿದೆ. ಏನಾದರೂ ನನ್ನ ಫೇವ್ರೆಟ್ ಶಾರ್ಮಾ ಆ ಥರ ಏನಾದರೂ ನೈಟ್ ಡಿನ್ನರ್ಗೆ ಆ ಥರ ತನ್ನಿ ಅಂತ ಹೇಳಿದೆ ಡ್ಯೂಟಿಯಿಂದ ಬರುವಾಗ. ಹಾಗೆ ನಂತರ ಈ ಸರ್ಪ್ರೈಸ್ ಟ್ವಿಸ್ಟ್ ಏನು ಗೊತ್ತಾ, ನನಗೆ ಆಲ್ರೆಡಿ ಹಸ್ಬೆಂಡ್ ಏನು ಗೊತ್ತಾ ಫ್ಲೈಟ್ ಟಿಕೆಟ್ ಎಲ್ಲ ನೋಡ್ತಾ ಇದ್ರು. ಆವಾಗ ನನಗೊಂದು ಡೌಟ್ ಇತ್ತು, ಎಲ್ಲಿಗಾದರೂ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ. ಅಂದರೆ ನನ್ನ ಬರ್ಡೇ ಇದ್ದದ್ದು ಡಿಸೆಂಬರ್ 30th ಸ್ಯಾಟರ್ಡೇ. ನಾನು ನಿಮಗೆ ವ್ಲಾಗ್ ಇದು ಹಾಕುವಾಗ ಎಡಿಟ್ ಎಲ್ಲ ಮಾಡಿ ಹಾಕುವಾಗ ಸಂಡೇ ಆಗ್ಬೋದು. ಏನು ಗೊತ್ತಾ, ನಂದು ಇವತ್ತು ಸ್ಯಾಟರ್ಡೇ ಬರ್ಡೇ ಆದರೆ ಫ್ರೈಡೇ ಇವರಿಗೆ ಡ್ಯೂಟಿಗೆ ರಜೆ ಇದಲ್ಲ ಆಲ್ರೆಡಿ. ನಾನು ಅಂದ್ಕೊಂಡೆ ಎಲ್ಲಿಗಾದರೂ ಕರ್ಕೊಂಡು ಹೋಗ್ಬೋದು ಅಂತ. ಫ್ಲೈಟ್ ಟಿಕೆಟ್ ನೋಡುವಾಗ ಆಲೋಚನೆ ಮಾಡ್ತಾ ಇದ್ದೆ ನಾನು. ಆದರೂ ನಾನು ಅವಾಗ ಕೇಳುವಾಗ ಅದನ್ನು ತಿರುಗಿಸಿ ಅದು ಟಾಪಿಕೇ ಚೇಂಜ್ ಮಾಡ್ತಾಯಿದ್ರು. ಆವಾಗ ನನಗೆ ಡೌಟ್ ಜಾಸ್ತಿ ಆಯಿತು, ಇದೇ ಸರ್ಪ್ರೈಸ್ ಆಗಿರ್ಬೋದು ಅಂತ ಹೇಳಿ. ನಂತರ ನಾನು ಸುಮ್ಮನೆ ಕೂತ್ಕೊಂಡು ಏನು ಮಾತನಾಡಲಿಕ್ಕೆ ಹೋಗಲಿಲ್ಲ, ಅದರ ಬಗ್ಗೆ ಜಾಸ್ತಿ ಕೇಳಲಿಕ್ಕೆ ಹೋಗಲಿಲ್ಲ. ಆದರೂ ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು ಕೇಳುವಂಥದ್ದು. ನಂತರ ಏನು ಮಾಡಿದೆ, ಎಲ್ಲಿಗಾದರೂ ಹೋಗಲಿಕ್ಕಿದ್ರೆ ಆ ಥರ ಗುರುವಾರ ನನಗೆ ಹೇಳ್ಬೋದಂತ ಅಂದ್ಕೊಂಡಿದ್ದೆ. ಗುರುವಾರ ಏನೂ ಹೇಳಲಿಲ್ಲ, ಸೈಲೆಂಟಾಗಿ ಕೂತ್ಕೊಂಡ್ರಲ್ಲ. ಶುಕ್ರವಾರ ಬೆಳಿಗ್ಗೆ ಆಯಿತು, ಬ್ರೇಕ್ಫಾಸ್ಟ್ ಸಹ ಅವತ್ತು ರಜೆ ಅಂತ ಹೇಳಿ ಲೇಟಾಗಿ ಮಾಡಿದರು. ಆವಾಗ ನನಗೆ ಹೋಪ್ ಹೋಯ್ತು, ಅಂದರೆ ಈ ಸರ್ಪ್ರೈಸ್ ಅಂತೂ ಅಲ್ಲ ಅಂತ. ಅಂದರೆ ಸರ್ಪ್ರೈಸ್ ಕೊಡ್ತಾರಂತ ನನಗೆ ಕನ್ಫರ್ಮ್ ಗೊತ್ತಿತ್ತು, ಏನಾದರೂ ಸರ್ಪ್ರೈಸ್ ಕೊಡ್ತಾರಂತ. ಆದರೆ ಟ್ವಿಸ್ಟಾಗಿ ಕೊಡ್ತಾರೆ ಆ ಥರ ಏನೂ ಅಂದ್ಕೊಂಡಿರಲಿಲ್ಲ ನಾನು. ಅದು ನಿಮಗೆ ಮುಂದೆ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ವೀಡಿಯೋ ಎಲ್ಲ ಹಾಕಿ ಇವಾಗ ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ. ಏನು ಗೊತ್ತಾ, ಹಾಗೆ ಏನು ಫ್ರೈಡೇ ನನಗೆ ಗೊತ್ತಾಗಲಿಲ್ಲ. ನಾನು ಅವರ ಜೊತೆ ಮಾತನಾಡಿ ಉಂಟಲ್ಲ, ಬಾಯಲ್ಲಿ ಏನಾದರೂ ಬರ್ತದ ಅಂತ ಹೇಳಿ ನೋಡಿದೆ. ಆದರೂ ಸಹ ಬಾಯೇ ಬಿಡಲಿಲ್ಲ. ಫ್ಲೈಟ್ ಟಿಕೆಟ್ ಬಗ್ಗೆ ಮಾತನಾಡಲೇ ಇಲ್ಲ. ಆವಾಗ ನನಗೆ ಆಯಿತು ಹೋಗಲ್ಲ ಅಂತ ಕನ್ಫರ್ಮೇ ಆಗಿತ್ತು. ನನಗೆ ಫ್ರೈಡೇ ಬೆಳಿಗ್ಗೆ ಆಗುವಾಗ ನನಗೆ ಫುಲ್ ಕನ್ಫರ್ಮ್ ಆಗಿತ್ತು. ಇಲ್ಲಾಂದರೆ ಏನು ಮಾಡ್ತಿದ್ದೆ ಗೊತ್ತಾ, ಆಲ್ರೆಡಿ ಒಂದು ವೀಡಿಯೋ ಶೂಟ್ ಮಾಡಿ ಇಡ್ತೇನೆ, ನನಗೆ ಆಲ್ರೆಡಿ ಈ ಸರ್ಪ್ರೈಸ್ ಗೊತ್ತಿದೆ ಅಂತ ಹೇಳ್ಬೋದಂತ ಹೇಳಿ ಹಾಗೆ ಅಂದ್ಕೊಂಡಿದ್ದೆ ನಾನು. ಆದರೆ ಏನಾಯಿತು ಗೊತ್ತಾ, ಆ ಸರ್ಪ್ರೈಸ್ ನಡೀಲಿಲ್ಲಲ್ಲ. ನಂತರ ಏನು ಮಾಡಿದೆ, ಸುಮ್ಮನೆ ಕೂತ್ಕೊಂಡೆ, ಹಾಗೆ ಏನು ಮಾತನಾಡಲಿಕ್ಕೆ ಹೋಗಲಿಲ್ಲ. ಫ್ರೈಡೇ ನನಗೆ ಬೆಳಿಗ್ಗೆ ಗೊತ್ತಾಯಿತು ಏನೋ ಸರ್ಪ್ರೈಸ್ ಬೇರೆ ಇರ್ಬೋದು ಅಂತ ಹೇಳಿ. ನಾನು ಮತ್ತು ಕ್ಯೂರಿಯಾಸಿಟಿಯಿಂದ ಕಾಯ್ತಾನೆ ಕೂತ್ಕೊಂಡೆ, ಏನು ಸರ್ಪ್ರೈಸ್ ಕೊಡ್ತಾರಂತ ನೋಡೋಣ ಅಂತ ಹೇಳಿ. ನಂತರ ನಾನು ಹೀಗೆ ಬರ್ಡೇಗೆ ಈ ಥರ ಏನು ಬಿರಿಯಾನಿ ಮಾಡೋದು ಆ ಥರ ಏನೂ ಮಾಡಲಿಲ್ಲ. ನಾರ್ಮಲ್ ನಾವು ಯಾವ ಥರ ಫುಡ್ ಮಾಡ್ತೀವಿ ಅದೇ ಡೈಲಿ ಫುಡ್ ನಾನು ಮಾಡಿದ್ದೆ. ಗೀ ರೈಸ್ ಮತ್ತು ದಾಲ್ ಇತ್ತು ಮಧ್ಯಾಹ್ನ ಲಂಚ್ಗೆ, ಅದನ್ನೇ ಮಾಡಿ ತಿಂದೆ. ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ರಲ್ಲ. ನಂತರ ನಿಜವಾಗ್ಲೂ ಏನು ಗೊತ್ತಾ, ಫ್ರೈಡೇ ಸ್ವಲ್ಪ ಲೇಟಾಗಿ 10 ಗಂಟೆ ನಂತರ ಹಸ್ಬೆಂಡ್ ಅವತ್ತು ಡ್ಯೂಟಿಗೆ ಹೋದರು. ಸೊ ಹಸ್ಬೆಂಡ್ ಸಹ ಬ್ಯುಸಿ ಆದರು. ಸೊ ಹೊರಗಡೆ ಹೋಗುವಾಗ ನಾನು ಅಂದ್ಕೊಂಡೆ ಏನಾದರೂ ಸರ್ಪ್ರೈಸ್ ತರಲಿಕ್ಕೆ ಆಗಿರ್ಬೋದಂತ ಹೇಳಿ ಮತ್ತೆ ಸಹ ನನಗೆ ಅಂದ್ಕೊಳ್ತಾ ಇದೆ. ಆದರೆ ನನ್ನ ಹಸ್ಬೆಂಡ್ ಇದೆಲ್ಲ ಸರ್ಪ್ರೈಸ್ ಆಲ್ರೆಡಿ 1 ವೀಕ್ ಮುಂಚೆ ತೆಗೆದು ರೆಡಿ ಮಾಡಿ ಇಟ್ಟಿದ್ರಂತೆ. ಅದು ನನಗೆ ಮತ್ತೆ ಹೇಳಿದರು,
ಹಾಗೆ ಆಲ್ರೆಡಿ ನಾನು ತೆಗೆದಿಟ್ಟಿದ್ದೆ ಅಂತ ಹೇಳಿದರು. ಅಂದರೆ ಅದನ್ನು ಮನೆಗೆ ತಂದಿರಲಿಲ್ಲ. ಅಂದರೆ ಮನೆಗೆ ತರುವಾಗ ನಾನು ಆಲ್ರೆಡಿ ನೋಡ್ತೀನಲ್ಲ, ಆವಾಗ ಸರ್ಪ್ರೈಸ್ ಆಗೋದಿಲ್ಲಲ್ಲ ಆಲ್ರೆಡಿ ನಾನು. ಹಾಗೆ ಇವರು ಏನು ಮಾಡಿದರು, ಶಾಪಲ್ಲೇ ಇಟ್ಕೊಂಡಿದ್ರು, ಮನೆಗೆ ತರಲಿಲ್ಲ ಅದನ್ನು, ಅವರ ಹತ್ರವೇ ಇಟ್ಕೊಂಡಿದ್ರು. ಸೊ ಅದೊಂದು ಬಿಗ್ಗೆಸ್ಟ್ ನನಗೆ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಫಸ್ಟಿಗೆ ಒಮ್ಮೆಲೆ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಸರ್ಪ್ರೈಸ್ ಅವ್ರು ಪ್ಲ್ಯಾನ್ ಮಾಡ್ತಾರಂತ. ಕನಸಲ್ಲಿ ಸಹ ಅಂದ್ಕೊಂಡಿರಲಿಲ್ಲ ನಿಜ ಈ ಥರ ಪ್ಲ್ಯಾನ್ ಮಾಡ್ತಾರಂತ ಹೇಳಿ ಅಂದ್ಕೊಂಡಿರಲಿಲ್ಲ. ಅಂದರೆ ಸರ್ಪ್ರೈಸ್ ಇವಾಗ ನನಗೆ ಮಾಡಿದರು ಆಲ್ರೆಡಿ ಲಾಸ್ಟ್ ಟೈಮ್ ಬರ್ಡೇ ದಿವಸ ಸಹ ಈ ಥರ ಸರ್ಪ್ರೈಸ್ ಮಾಡಿದರು. ಆದರೆ ನನಗೆ ಗೊತ್ತಿತ್ತು, ಅಂದರೆ ಗೊತ್ತಿತ್ತಂತಂದರೆ ಈ ಥರವೇ ಸರ್ಪ್ರೈಸ್ ಮಾಡ್ತಾರಂತ ಗೊತ್ತಿರಲಿಲ್ಲ. ಆದರೆ ಈ ಥರ ಟ್ವಿಸ್ಟ್ ಎಲ್ಲ ಮಾಡಿ ಹೀಗೆ ಸರ್ಪ್ರೈಸ್ ಮಾಡ್ತಾರಂತ ಗೊತ್ತಿರಲಿಲ್ಲ. ಅಂತೂ ತುಂಬಾ ನಾನಂತೂ ಫುಲ್ ಖುಷಿಪಟ್ಟೆ ಆ ದಿವಸ ಅಂತಲೇ ಹೇಳ್ಬೋದು. ಹಾಗೆ ಏನು ಗೊತ್ತಾ, ಅದರ ಫುಲ್ ಕ್ಲಿಪ್ಪಿಂಗ್ ನಾನು ಹೇಗೆ ಸರ್ಪ್ರೈಸ್ ಮಾಡಿದ್ರಂತ ನಿಮ್ಮ ಜೊತೆ ಅದನ್ನು ಸಹ ಶೇರ್ ಮಾಡ್ತೀನಿ. ಆನಂತರ ನಾನು ಸ್ವಲ್ಪ ಶಾಪಿಂಗೆಲ್ಲ ಹೋಗಲಿಕ್ಕಿತ್ತು. ನಂತರ ಇದು ನೋಡಿದ್ರಲ್ಲ, ಈ ರೆಸಿಪಿ ಎಷ್ಟೊಂದು ಈಸಿಯಾಗಿ ನಮಗೆ ಈ ಸ್ನ್ಯಾಕ್ಸ್ನ ಮಾಡ್ಕೋಬೋದು ಅಂತ ಹೇಳಿ, ತುಂಬಾ ಸುಲಭವಾಗಿ ಮಾಡ್ಕೋಬೋದು. ನಾನು ಇದರ ಮಿಕ್ಸ್ ಆಲ್ರೆಡಿ ನಿನ್ನೆ ಚಾನಲಲ್ಲಿ ಹಾಕಿದ್ದೆಲ್ಲ, ಬೇಕಾದರೆ ನೋಡ್ಕೊಂಬನ್ನಿ. ನಂತರ ಹಸ್ಬೆಂಡ್ ಸಹ ಬರುವ ಟೈಮ್ ಆಯ್ತು. ಬರುವಾಗ ತುಂಬ ಎಕ್ಸೈಟ್ಮೆಂಟ್ ಸಹ ನನಗಿದೆ. ಹಾಗೆ ಬರುವಾಗ ನನಗೆ ಸರ್ಪ್ರೈಸ್ ಅಂತ ಹೇಳಿ ಬ್ಯಾಗ್ ತಂದು ಕೊಟ್ಟರು. ಇದೇನು ಗೊತ್ತಾ, ನಾನು ಇವಾಗ ನೋಡ್ತಾ ಇರೋದು, ಇವಾಗ ನೆಕ್ಸ್ಟ್ ಡೇ ನಾನು ಇದಕ್ಕೆ ವಾಯ್ಸ್ ಓವರ್ ನಿಮಗೆ ಎಡಿಟ್ ಮಾಡುವಾಗ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಆಲ್ರೆಡಿ ಈ ಬ್ಯಾಗ್ ಇತ್ತು, ಕಲರ್ ಚೇಂಜ್ ಇತ್ತು. ಸೊ ನಾನು ಹೇಳ್ತಾ ಇದ್ದೀನಿ ಇದು ಆಲ್ರೆಡಿ ನನ್ನ ಹತ್ರ ಇತ್ತಂತ. ಅದಕ್ಕೆ ಹಸ್ಬೆಂಡ್ ಹೇಳಿದರು ಇಲ್ಲ ಅದರ ಒಳಗಡೆ ಬೇರೆ ಬ್ಯಾಗ್ ಎಲ್ಲ ಇದೆ ಅಂತ ಹೇಳಿದರು. ಸೊ ಹಾಗೆ ನಾನು ಓಪನ್ ಮಾಡಿದೆ. ಸೊ ಅದರಲ್ಲಿ ಬೇರೆ ಬ್ಯಾಗ್ ಎಲ್ಲ ಇತ್ತು. ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆಯಲ್ಲ. ಸೊ ಒಳಗೆ ಇರುವ ಚಿಕ್ಕ ಚಿಕ್ಕ ಬ್ಯಾಗ್ಸ್ ಎಲ್ಲ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ನನಗೆ ಅದು ತುಂಬಾ ಇಷ್ಟ ಆಯಿತು. ಒಳಗೆ ಇರುವ ಸಣ್ಣ ಸಣ್ಣ ಬ್ಯಾಗ್ಸ್ ಇತ್ತಲ್ಲ, ಇದು ತುಂಬಾ ನನಗೆ ಇಷ್ಟ ಆಯಿತು. ನಾನು ಇದನ್ನು ಸಡನ್ ನೋಡಿದಾಗ ಏನು ಅಂದ್ಕೊಂಡೆ ಗೊತ್ತಾ, ನಾವು ಬ್ಯಾಗ್ ಆಲ್ರೆಡಿ ನನ್ನ ಹತ್ರ ಈ ಪ್ಯಾಟರ್ನ್ ಇದೆಯಲ್ಲ, ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ. ಹಾಗೆ ಇಲ್ಲ ಅದರಲ್ಲಿ ಬೇರೆ ಬ್ಯಾಗ್ ಇದೆ ಅಂತ ನೋಡು ಅಂತ ಹೇಳಿದರು. ಹಾಗೆ ನಾ ಎಲ್ಲ ನೋಡ್ತಾ ಇರೋದು ಇವಾಗ ಏನಂತ ಹೇಳಿ. ಒಳಗಿದ್ದ ಬ್ಯಾಗ್ಸಲ್ಲಿದೆಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ. ಈ ಥರ ಕಾರ್ಡ್ಸ್ ಇಡುವಂಥದ್ದು ಆಗಿರ್ಬೋದು, ಆನಂತರ ಈ ಥರ 2 3 4 ಬ್ಯಾಗೇನ ಇದರ ಒಳಗಡೆ ಇತ್ತು. ತುಂಬಾ ಚೆನ್ನಾಗಿತ್ತು. ಎಲ್ಲದಕ್ಕೂ ಅದರ ಹ್ಯಾಂಡ್ ಇದೆ. ಸೊ ತುಂಬಾ ಚೆನ್ನಾಗಿತ್ತಲ್ಲ. ಇದು ಸಹ ಹಾಗೆ, ಇದು ಸಹ ಚೆನ್ನಾಗಿತ್ತು ತುಂಬಾ. ನಂತರ ಇದರಲ್ಲಿ ಹೀಗೆ ಓಪನ್ ಮಾಡುವಾಗ ನಾವು ಫುಲ್ ಶಾಕ್ ಆದೆ. ಇದರಲ್ಲಿ ಏನು ಗೊತ್ತಾ, ಗೋಲ್ಡ್ ಈ ಥರ ಇಟ್ಟಿದ್ರು. ನಾನು ಆಲ್ರೆಡಿ ಹೇಳಿದೆಲ್ಲ ಬ್ಯಾಗ್ ಕಲರ್ ಚೇಂಜ್ ಮಾಡೋಣ ಅಂತ ಹೇಳುವಾಗ ನನ್ನ ಹತ್ರ ಹೇಳಿದರು ಇಲ್ಲ ಇದರ ಒಳಗಡೆ ಬ್ಯಾಗ್ ಇದೆ ಅಂತ ಹೇಳಿ. ಇದನ್ನು ನೋಡಲಿಕ್ಕೋಸ್ಕರ ನನಗೆ ಹೀಗೆ ಟ್ವಿಸ್ಟ್ ಮಾಡಿ ಕೊಟ್ಟರು. ಸೊ ಇದನ್ನು ನೋಡಿ ತುಂಬಾ ಖುಷಿ ಆಯಿತು ನನಗೆ. ಫುಲ್ ಸರ್ಪ್ರೈಸ್ ಅಂತ ಅನ್ನಿಸ್ತಾ ಇತ್ತು. ಇದು ಬಂದು ನೋಡಿ ಗೋಲ್ಡ್ ರಿಂಗ್ ಕೊಟ್ಟಿದ್ರು. ಇದರಲ್ಲಿ ಆರೆಂಜ್, ವೈಟ್, ಗ್ರೀನ್ 3 ಸ್ಟೋನ್ ಬಂದಂತಹ ರಿಂಗ್. ತುಂಬಾ ಚೆನ್ನಾಗಿದೆಯಲ್ಲ ನೋಡಲಿಕ್ಕೆ, ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು ನೋಡಿ. ನನಗೆ ತುಂಬಾ ಸರ್ಪ್ರೈಸ್ ಆಯಿತು. ಅಂದರೆ ಈ ಥರ ನನಗೆ ಡೈರೆಕ್ಟಾಗಿ ಈ ಥರ ಕೊಡ್ತಾರಲ್ಲ, ಅಂದರೆ ಈ ಥರ ಎಲ್ಲ ಮಾಡಿ ಕೊಟ್ಟಿರಲಿಲ್ಲಲ್ಲ ಸರ್ಪ್ರೈಸ್. ನನಗೊಂದು ಶಾಕ್ ಥರ ಆಯಿತು ಅದು. ಫುಲ್ ಸರ್ಪ್ರೈಸ್ ಆದೆ ನಾನು. ತುಂಬಾ ಖುಷಿ ಆಯಿತು ನನಗೆ ನೋಡಿ. ತುಂಬಾ ಚೆನ್ನಾಗಿ ಕಾಣ್ತಾ ಉಂಟಲ್ಲ. ಸೊ ತುಂಬಾ ಖುಷಿ ಆಯಿತು ನನಗೆ. ಸೊ ಇದಾಗಿತ್ತು ಇವತ್ತಿನ ಸರ್ಪ್ರೈಸ್ ವ್ಲಾಗ್. ಸೊ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೋಡಿದ್ರಲ್ಲ ಹೇಗಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿದೆಯಲ್ಲ. ನಂತರ ನಾನು ಅದರಲ್ಲೇ ಇಟ್ಟು ಅದನ್ನು ಮತ್ತೆ ಹಾಕ್ಬೋದಂತ ಹೇಳಿ ಅದನ್ನು ಹಾಗೆ ಫೋಲ್ಡ್ ಮಾಡಿ ಇಟ್ಟೆ. ಆನಂತರ ನನ್ನ ತಾಯಿಗೆ, ಸಿಸ್ಟರ್ಗೆ ಎಲ್ಲರಿಗೂ ಫೋಟೋ ತೆಗೆದು ಕಳಿಸಿದೆ, ನಾನು ಸೆಂಡ್ ಮಾಡಿದೆ. ಹಾಗೆ ನಂತರ ನೋಡಿ ಇವಾಗ ನಾನು ಅದನ್ನು ಇಡ್ತಾ ಇದ್ದೀನಿ. ಅಂದರೆ ಬ್ಯಾಗೆಲ್ಲ ಒಮ್ಮೆ ನೋಡ್ಕೊಳ್ಳೋಣ ಅಂತ ಹೇಳಿ ಹೇಗಿದೆ ಅಂತ ಹೇಳಿ ಎಲ್ಲ ಹಾಗೆ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆಯಲ್ಲ. ನನಗೆ ಹೊರಗಿನ ಬ್ಯಾಗ್ ಇತ್ತಲ್ಲ, ದೊಡ್ಡ ಬ್ಯಾಗ್ ಉಂಟಲ್ಲ, ಅದಕ್ಕಿಂತ ಈ ಥರ ಚಿಕ್ಕ ಚಿಕ್ಕ ಬ್ಯಾಗ್ಸ್ ಇದೆಲ್ಲ, ಇದು ತುಂಬಾ ಇಷ್ಟ ಆಯಿತು ನನಗೆ. ನೋಡಲಿಕ್ಕೆ ಒಂಥರ ಚೆನ್ನಾಗಿದೆಯಲ್ಲ, ಇದು ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ನಂತರ ನಾನು ಇದನ್ನು ಅದೇ ರೀತಿ ಫೋಲ್ಡ್ ಮಾಡಿಕೊಂಡು, ನಂತರ ನನಗೆ ಸ್ವಲ್ಪ ರಾತ್ರಿ ಅಲ್ಲ, ಇವಾಗ ಶಾಪಿಂಗ್ ಸಹ ಹೋಗಲಿಕ್ಕಿತ್ತು. ಇವಾಗ ನ್ಯೂ ಇಯರ್ ಆಫರ್ ಎಲ್ಲ ಬಂದಿದ್ದಲ್ಲ, ಶಾಪಿಂಗ್ ಮಾಡಲಿಕ್ಕಿತ್ತು. ಅನಂತರ ಪಾರ್ಸಲ್ ತರಲಿಕ್ಕೆ ನಾನು ಹೇಳಿದ್ದೆಲ್ಲ ಹಸ್ಬೆಂಡ್ ಹತ್ರ. ಹಸ್ಬೆಂಡ್ ಹೇಳಿದರು ಬೇಡ, ನಾವು ಹೊರಗಡೆ ಏನಾದರೂ ಹೋಗೋಣ, ಹೋಟೆಲ್ಗೆ ಹೋಗಿ ಏನಾದರೂ ತಿನ್ಕೊಂಬರೋಣ ಅಂತ ಹೇಳಿ.
ಆಯ್ತಂತ ಹೇಳಿ ನಾನೇನು ಮಾಡಿದೆ, ಬ್ಯಾಗನ್ನೆಲ್ಲ ತೆಗೆದಿಟ್ಟು ಆನಂತರ ಕೇಕೆಲ್ಲ ಮಾಡಿದ್ವಿ ಅಲ್ಲ, ಅದೆಲ್ಲ ತಿಂದ್ವಿ ನಾವು. ಅದರ ರೆಸಿಪಿ ನಾನು ಸಪ್ರೇಟಾಗಿ ನಾಳೆ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆನಂತರ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಹೇಳಿ ಅದನ್ನು ಸಹ ನಿಮ್ಗೆ ಇವಾಗ ತೋರಿಸ್ತೇನೆ. ಏನು ಗೊತ್ತಾ, ನನಗೆ ಅಲ್ಲಿ ಫುಲ್ ಶಾಪಿಂಗ್ ಮಾಡಿದೆ ಅಲ್ಲ, ಅಲ್ಲಿ ಅಂದರೆ ತೋರಿಸ್ಲಿಕ್ಕೆ ಆಗಲಿಲ್ಲ, ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ತುಂಬ ಜನರು ಸಹ ಇದ್ದರು, ರಶ್ ಇತ್ತು. ಹಾಗೆ ಮನೆಗೆ ಬಂದು ತೋರಿಸೋಣ ಅಂತ ಹೇಳಿ ಮತ್ತೆ ಮನೆಗೆ ಬಂದು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನೋಡಿ 199 ಇದು 149ಗೆ ಇದು ತುಂಬಾ ಯೂಸ್ ಆಗ್ತದೆ. ಚಿಕನ್ ತೊಳೆದು ಅಥವಾ ರೈಸ್ ನಾವು ಈ ಥರ ತೊಳೆದು ಕ್ಲೀನ್ ಮಾಡಿ ಈ ಥರ ಅದರ ನೀರನ್ನು ತೆಗೆದು ಸಪ್ರೇಟ್ ಮಾಡಿ ಇಡುವಂಥದ್ದು. ಸೊ ನೋಡಿದ್ರಲ್ಲ, ತುಂಬಾ ಯೂಸ್ ಇದೆ ಇದು. ನನಗಂತೂ ತುಂಬಾ ಸಿಕ್ಕಾಪಟ್ಟೆ ಯೂಸ್ ಆಗ್ತದೆ ಅಂತ ಹೇಳಿ ಇದನ್ನು ನಾನು ತೆಗೆದುಕೊಂಡೆ. ಆಫರಲ್ಲಿ ಸಿಕ್ತಲ್ಲ, ಇವಾಗ ಎಲ್ಲ ಕಡೆ ಸಹ ನ್ಯೂ ಇಯರ್ ಇದು ಆಫರ್ ಹಾಕ್ತಾನೆ ಇದ್ದಾರೆ. ಸೊ ಇದೊಂದು ನನಗೆ ಯೂಸ್ಫುಲ್ ಅಂತ ಅನಿಸ್ತಾ ಇತ್ತು, ಅದಕ್ಕೆ ಸಹ ಇದನ್ನು ನಾನು ತೆಗೆದೆ. ಕೆಳಗಿದ್ದು ಮೆಟೀರಿಯಲ್ ಉಂಟಲ್ಲ, ಸಿಲಿಕಾನ್ ಟೈಪಲ್ಲಿ, ಅದರ ಮೇಲ್ಗಡೆ ಇದೆಯಲ್ಲ ವೈಟ್ ಕಲರ್, ಅದು ಪ್ಲಾಸ್ಟಿಕ್ ಬಂದು. ಸೊ ನಂತರ ಇಲ್ಲಿ ನೋಡಿ ಈ ಥರ ಗ್ಲಾಸ್ ಇದು ಜಾರ್ ಇದೆಯಲ್ಲ, ಇದನ್ನು ತೆಗೆದುಕೊಂಡೆ. ಇಲ್ಲಿ ಇದಕ್ಕೆ 78 ಅಂತ ಹಾಕಿದ್ದಾರೆ. ಸ್ಪೆಷಲ್ ಪ್ರೈಸ್ ಬಂದು 39 ರುಪೀಸ್ಗೆ. ನೋಡಿ ಗ್ಲಾಸ್ ಇದು ಈ ಥರ ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಈ ಥರ ಗಾಜಿನ ಕಂಟೈನರ್ ಇದೆಯಲ್ಲ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ನಮಗೆ, ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕಿಂತ. ಸೊ ಇದು ಸಹ ಯೂಸ್ಫುಲ್ ಆಗ್ತದಂತ ಹೇಳಿ ನಾನು ಇದು ಒಂದು 4 ತೆಗೆದೆ. ಆನಂತರ 2 ನನಗೆ ಗ್ಲಾಸ್ ಬೇಕಿತ್ತು. ಅದು ಯಾಕೆ ತೆಗ್ದದ್ದು ಗೊತ್ತಾ, ನನ್ನ ಹತ್ರ ಎಲ್ಲ ಗ್ಲಾಸ್ ಇದ್ದದ್ದೆಲ್ಲ ಫುಲ್ ದೊಡ್ಡ ದೊಡ್ಡ ಗ್ಲಾಸ್ ಇತ್ತು. ಈ ಥರ ಪ್ಲೈನಾಗಿ ಈ ಥರದ್ದು ಇರಲಿಲ್ಲ. ಸೊ ಅದು ಯೂಸ್ ಆಗ್ಬೋದಂತ ಹೇಳಿ ಏನಕ್ಕಾದರೂ ಬೇಕಾಗ್ತದಂತ ಹೇಳಿ ನಾನು ಇದನ್ನು ತೆಗೆದೆ. ಸೊ ಇದು ಸಹ ನನಗೆ ಅಲ್ಲಿ ಆಫರಲ್ಲಿ ಇಟ್ಟಿದ್ದರು. ಸೊ ನನಗೆ ಇದರದ್ದು ಆ್ಯಕ್ಚುಯಲ್ ಪ್ರೈಸ್ ನಂಗೆ ಗೊತ್ತಿಲ್ಲ ಎಷ್ಟು ಇರ್ಬೋದಂತ ಹೇಳಿ. ನಾನು ಡಿಮಾರ್ಟ್ಗೆ ಹೋಗಿದಾಗ ಸಹ ಇದನ್ನು ನೋಡಿದ್ದೆ, ಆದರೆ ಅಲ್ಲಿ ತೆಗೊಂಡಿರಲಿಲ್ಲ. ಸೊ ಇವಾಗ ತೆಗೆದೆ. ಸೊ ಶಾಪಿಂಗ್ ಎಲ್ಲ ಆಗಿ ಇನ್ನು ನಮಗೆ ಡಿನ್ನರ್ಗೆ ನೋಡ್ಕೋಬೇಕೇನಂತ. ಹಾಗೆ ನಾವು ಕೊನೆಗೆ ವೆಜ್ ಹೋಟೆಲ್ಗೆ ಹೋದ್ವಿ. ಮೊದಲಿಗೆ ಶಾರ್ಮ ತಿನ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ನಂತರ ವೆಜ್ ಹೋಟೆಲ್ಗೆ ಹೋಗಿ ಮಸಾಲೆ ದೋಸೆ ತಿನ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗೆ ಮಸಾಲೆ ದೋಸೆ ತಿಂದು ಅಲ್ಲಿಂದ ಹೊರಟ್ವಿ. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಸೊ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದರಿಂದ ನಿಮಗೆ ನಾನು ಹಾಕಿದ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಬೇಗನೆ ಬಂದು ತಲುಪಬಹುದು.